ಅಜ್ಜಿ ತಗೊಳಜ್ಜಿ, ನೀನು ತುಂಬಾನೇ ಖುಷಿ ಪಡ್ತೀಯ ಇದೇನು ಅಂತ ಗೊತ್ತಾದ್ರೆ. ಅದೇನಮ್ಮಿ ಅಂತ ಖುಷಿ ಪಡೋ ಅಂತ ಪುತ್ರ? ಏನಾರ ಲವ್ ಗಿವ್ ಲೆಟರ್ ಗಿಟರ್ ಏನಾರು ಕೊಡ್ತಾ ಇದೆಯೋ ಏನೋ, ಇಲ್ಲ ನೀನು ಯಾರನ್ನ ಲವ್ ಗಿವ್ ಮಾಡ್ತಾ ಇದೆಯೋ ಏನೋ? ಅದೆಲ್ಲ ನಡೆಯೋಕ್ಕಿಲ್ಲ, ನಿಮ್ಮ ಅಮ್ಮ ಬಿಡೋಕ್ಕಿಲ್ಲ. ಲವ್ ಗಿವ್ ಅಂತ ಹೋದ್ರೆ ಹುಡುಗನೆಲ್ಲ ಹುಡುಕ್ತಾ ಐತೆ. ಇನ್ನೇನು ಹುಡುಗನ ಕಡೆರೂ ಬೊತ್ತಾರೆ ಇವತ್ತು ನಾಳೆನಾಗಿ. ಈ ಲವ್ ಗಿವ್ ಲೆಟರ್ ಎಲ್ಲ ತೋರ್ಸಕ್ಕೆ ಹೋಗ್ಬೇಡ ನನಗೆ. ಮಡಿಕ ಸುಮ್ಕೆನಿಯ. ಅಯ್ಯಯ್ಯ ನಿನ್ನ ಕತೆಯ ನೋಡು ಹೆಂಗೆ ಮಾಡ್ತೀಯಾ ಅಂತಂದರೆ. ಮಡಿಕ ಸುಮ್ಕೆನಿಯ. ಅಮ್ಮ ತಾಯಿ ಲವ್ ಮಾಡೋ ಕಾಲ ಎಲ್ಲ ಹೊಂಟೈತಿ ಇವಾಗ. ನನಗೆ ಅಂಥ ಟೈಮ್ ಇಲ್ಲ ಅಜ್ಜಿ. ನನಗೂ ಹಂಗೇನೆಯ, ನಿಮಗೂ ಹಂಗೇನೆಯ, ಎಲ್ಲ ಮೇಗುಂಗು ಎಲ್ರಿಗೂ ತಂದಾಕಿ ಫಿಟ್ಟಿಂಗ್ ಇಕ್ಕಿ ನನ್ನ ಸಂಸಾರ ಹೊಡಿಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಪ್ಲಾನ್ ಮಾಡ್ಕೊಂಡು ಕುಂತಿದ್ಲಲ್ಲ ರಂಗ ಮತ್ತು ಅವರಮ್ಮ. ಅವ್ರ ಅಮ್ಮಂಗೂ ಅವನಿಗೂ ಸರಿಯಾಗಿ ಬುದ್ಧಿ ಕಲಿಸಿದ್ದೀನಿ ಅಜ್ಜಿ. ನೋಡ್ತಾ ಇರ್ರಿ, ಮೋಸದಿಂದನೇ ನಾನು ಹಾಳು ಮಾಡಿದ್ದೀನಿ. ಮುಳ್ಳಿಂದನೇ ತೆಗಿಬೇಕು ತಾನೆ, ಹಂಗೇನೇ ನಾನು ಮೋಸದಿಂದನೇ ಅವ್ರಿಗೆ ಸರಿಯಾಗಿ ನಾಮ ಹಾಕಿದ್ದೀನಿ. ಪಾಪ ಹೀರಪ್ಪರ ಆಸ್ತಿ ಎಲ್ಲ ಗೋವಿಂದ ಆಗಿತ್ತು. ಇನ್ನು ಉಳಿದಿರೋದು ಒಂದು ಮನೆ ಅಷ್ಟೇನೆ. ಅದನ್ನು ಅಮ್ಮ ಪಾಪ ಪ್ರೀತಿಯಿಂದ ಬಿಡಿಸ್ಕೊಟ್ಟಿತ್ತು ಮನೆನ. ಅದ್ರಾಗೂ ಬೊಲ್ ಜಂಬ ಮಾಡಿ ಉಂಡು ಮನೆಗೆ 2 ಕಣ್ಣ ಬಗಿತಾ ಇದ್ರಲ್ಲ, ಅದಕ್ಕೆನ್ನೆ ನೋಡಜ್ಜಿ ತಗ ಎಲ್ಲನೂ ನಿನ್ನ ಹೆಸ್ರಿಗೆನ್ನೆ ಬರ್ಸ್ಕೊಂಡು ತಗೊಂಬಂದಿದ್ದೀನಿ. ತಗ ಅಜ್ಜಿ, ನಿನಗೆ ಅಂತ ಹೇಳ್ಬಿಟ್ಟು ನಿಂಗೆ ಏನೂ ಇಲ್ಲ. ನೀನು ನನ್ನನ್ನು ಅಮ್ಮಂಗಿನ್ನ ಚೆನ್ನಾಗಿ ನೋಡ್ಕೊಂಡಿದ್ಯಾ, ಅದಕ್ಕೆ ಈ ಆಸ್ತಿ ಎಲ್ಲನೂ ನಿನಗೆ ಸೇರ್ಬೇಕಜ್ಜಿ. ತಗೊಳಜ್ಜಿ, ಆ ಮನೆನೂ ನೀನು ಇಷ್ಟಪಟ್ಟಂಗೇನೆ ಯಾರಿಗೂ ಸೇಲಾಗಿಲ್ಲ, ನಮ್ಮ ಕೈಗೇನೆ ಸಿಕ್ಕೈತೆ. ಮೊಮ್ಮಗಳೇ, ಇದೇನು ಹೇಳ್ತಿದ್ಯಾ ಮೊಮ್ಮಗಳೇ ನೀನು? ಹಂಗಾರೆ ರಂಗ ಮತ್ತೆ ಅವ್ರ ಅಮ್ಮನಿಗೆ ಮನೆ ಖಾಲಿ ಮಾಡಿಸ್ಬಿಟ್ಟ? ಅದು ಹೆಂಗೆ? ಅಯ್ಯೋ ಅದೆಲ್ಲ ಒಂದು ದೊಡ್ಡ ಕತೆ ಬುಡಿ. ಅದೆಲ್ಲ ಕತೆ ಯಾಕೆ ಸುಮ್ಕೆನೆಯ? ದೊಡ್ಡ ಕತೆ ಅದೆಲ್ಲನೂ. ಏನೇನೋ ಪ್ಲಾನ್ ಮಾಡಿ, ಏನೇನೋ ಕಷ್ಟಪಟ್ಟು ಏನೋ ಮಾಡಿ ಆಸ್ತಿ ಪತ್ರ ಅಂತನೂ ಎಲ್ಲನೂ ತಂದ್ಬಿಟ್ಟು ನಿಮಗೆ ಕೊಡ್ತಾ ಇವ್ನಿ. ನಿಮ್ಮ ಖುಷಿಯ ಅಷ್ಟೇನೇ, ನನ್ನ ಖುಷಿ. ಆ ಮನೆಗಿರೋಕೆ 5 ನಿಮಿಷ ನಿಮ್ಗೆ ಟೈಮ್ ಕೊಡಲಿಲ್ವಲ್ಲ, ಇವತ್ತು ಆ ಮನೆ ನಿಮ್ದೇನೆಯ. ಅಲ್ಲೇ ನಿನಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕುಂತ್ಕೊಂಡು ಆರಾಮಾಗಿ ಇದ್ಬಿಟ್ಟು ಬರ್ರಿ, ಏನು ತೊಂದರೆ ಇಲ್ಲ. ತಗೊಳ್ಳಿ. ಥ್ಯಾಂಕ್ಸ್ ಮೊಮ್ಮಗಳೇ. ನನ್ನ ಆಟವ, ನನ್ನ ಕೋಪವ, ನನ್ನ ಸಿಟ್ಟ ನೀನು ತೀರಿಸ್ಕೊಬಿಟ್ಟಿದ್ಯಾ ಬಿಡು. ಹೀಗೆ ಸಮಾಧಾನ ಆಯಿತು ನನಗಂತೂ. ಒಂದಲ್ಲ ಎರಡಲ್ಲ ಅವ್ರು ಕೊಟ್ಟಿರೋ ಟಾರ್ಚರು ನಮ್ಮ. ಅಯ್ಯೋ ಆ ಪಾರ್ಟಿ ಟಾರ್ಚರ್ ಕೊಟ್ಟವ್ರೆ ಅಂತ ಹೇಳಿದ್ರೆ ಆ ಪಾರ್ಟಿ ಟಾರ್ಚರ್ ಕೊಟ್ಟವ್ರು ನನಗಂತೂ ಸಾಕೋಯ್ತು ನನಗಂತೂ. ಅವ್ರ ಮಕ್ಕ ಮುಚ್ಚ ಸದ್ಯ ಬಿಡು, ಇಷ್ಟಾದ್ರೂ ಮಾಡಿದ್ಯಲ್ಲ. ಅಲ್ಲ ಏನಾರ ತೊಂದರೆ ಆದರೆ ಏನಿಲ್ಲ ತಾನೇ ಅಜ್ಜಿ? ಎದ್ರುಕೊಳ್ಳಂಥದ್ದು ಏನೂ ಇಲ್ಲ, ನೀನೇನು ತಲೆ ಕೆಡಿಸ್ಕೊಬೇಡ. ಅವ್ರೇನಾದರೂ ನಮ್ಮ ಮಂತಕ್ಕೆ ನನ್ನ ನುಡಿಕೊಂಬಂದ್ರೆ ಕ್ಯಾಕೋರು ಸುಗುತ್ತು. ನನ್ನ ಮೊಮ್ಮಗಳು ಮನೆಯಾಗಿಲ್ಲ, ಎಲ್ಲೋ ಹೋಗೋಳೆ ಅಂತೇಳ್ಬಿಟ್ಟು ಉಗಿದು ಕಳಿಸು. ಮುಂದದೇನ ಇದ್ದರೆ ನಾನು ನೋಡ್ಕೊತೀನಿ. ಆದರೆ ಈ ವಿಷಯ ಅಮ್ಮಂಗೇನು ಹೇಳೋದು ಬೇಡ. ನಮ್ಮಮ್ಮ ಮೊದಲೇ ಎಗರಾಡ್ಬಿಡ್ತದೆ. ಬಾವಂಗೂ ಏನು ಹೇಳೋದು ಬೇಡ. ನಿನ್ನ ಹಂಗೇನೆ ಮೇಗುನ್ ಮಧ್ಯೆ ಮಾತ್ರ ಇರಲಿ. ಇನ್ನು ಯಾರಿಗೂ ಹೇಳೋದು ಬೇಡ. ನಡೀರಿ ಸುಮ್ಮನೆ ಪುತ್ರ ಎಲ್ಲನೂ ಎತ್ತಿ ಕಳಿ. ಸರಿ ಆಯ್ತು ಮೊಮ್ಮಗಳೇ. ಬರ್ಲಿ ಕ್ಯಾಕರು ಸುಮಾಕ್ ಹೋಗೋದು. ಗಾಳಿ ಬಿಡಿಸ್ಬಿಟ್ಟು ಕಳ್ಸೋಕ್ಕಿಲ್ವ ನಾನು? ಅಷ್ಟೇನೇ, ಗಾಳಿ ಬಿಡಿಸಿ ಕಳಿಸಿ, ಸುಮ್ಮನೆ ಅಂತೂ ಕಳ್ಸೋಕೆ ಹೋಗ್ಬೇಡಿ ಆ ಮನೆಯಾಳಿನ. ಅಪ್ಪ ಕೊನೆಗೂ ಆ ರಂಗಂಗೂ ಅವ್ರ ಅಮ್ಮಂಗೂ ಬುದ್ಧಿ ಕಲ್ಸಕ್ಕೆ ಅಂತ ಹೇಳ್ಬಿಟ್ಟು ಯಾರೋ ಒಬ್ರನ್ನ ದೇವರು ಕಳ್ಸಿದ್ನಲ್ಲ, ಅಷ್ಟೇ ಸಾಕು. ಎಷ್ಟು ಒಳ್ಳೆ ಕೆಲಸ ಮಾಡಿ ಎಷ್ಟೇನು ಮಾಡಿದ್ರು ಅವ್ರು ಕಂತ್ರಿ ಬುದ್ಧಿ ಬಿಟ್ಟಂತೂ ಬಾಳದೇ ಇಲ್ವಲ್ಲ. ಇವು ಕಂತ್ರಿ ಬುದ್ಧಿ ಅಂತೂ ಬಿಡೋದೇ ಇಲ್ಲ. ಲೋಪರ್ ಕಂತ್ರಿ ಜನಗಳು ಅವ್ರಂತೂ. ನಾನು ಪ್ರಯತ್ನ ಪಟ್ಬಿಟ್ಟೆ ಬದಲಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಬದಲಾಗ ಬಡ್ಡೆತದವಾವು. ಇಲ್ಲ ಈ ಜನ್ಮದಾಗ ಬದಲಾಗಕ್ಕಿಲ್ಲ ಅವಂತೂ. ಬೇಡ ಬಿಡು, ಸದ್ಯ ಆಸ್ತಿ ಪತ್ರನ ಹುಷಾರಾಗಿ ಎತ್ತಿಕ್ಕನೆ. ಮಗ ಹೆಂಗನ ಮಾಡಿ ಸೌಮ್ಯನ ಮಾತ್ರ ಮಾತಾಡ್ಸ್ಕೊಂಡು ಹೊಂಟೋಗ್ಬಿಡ್ಬೇಕು. ಇನ್ನು ಯಾರು ಸಬಸಕ್ಕೂ ಹೋಗೋದು ಬೇಡ. ಸರಿನಾ? ಸುಮ್ಮನೆ ಏನೂ ಗೊತ್ತಿಲ್ಲ ನನಗೆ. ಸೌಮ್ಯ ಎಲ್ಲಿ ಅಂತ ಕೇಳೋಣ. ಸರಿನಾ? ಇಲ್ಲಾಂದ್ರೆ ಇವ್ರ ಹತ್ರ ಎಲ್ಲ ತುಕ್ಕು ಉಗಿಸ್ಕೋಬೇಕಾಯ್ತದೆ. ನಾವಂತೂ ಏನು ಲಂಡನ್ ವಿಷಯ ಅದು ಇದು ಅಂತ ಏನು ಹೇಳೋದು ಬೇಡ. ಸರಿನಾ? ಸುಮ್ಕೆ ಮಾತಾಡ್ಸೋಣ. ಸೌಮ್ಯ ಎಲ್ಲಿ ಅಂತ ಕೇಳೋಣ. ಸೌಮ್ಯ ಅಂತ ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತ ಹೇಳೋಣ. ಪರ್ಸ್ನಲ್ಲಾಗಿ ಮಾತಾಡೋಣ. ಅವಳೇನೋ ಒಂದು ವ್ಯವಸ್ಥೆ ಮಾಡ್ತಾಳೆ, ಹೊಂಟ್ಬಿಡೋಣ ಅಷ್ಟೇನೆ. ಅಮ್ಮ ತಾಯಿ, ನಾನೇನು ಹೇಳೋದಿಲ್ಲ. ಸದ್ಯ ನೀನೇನು ಹೇಳಲಿಲ್ಲ ಅಂದ್ರೆ ಅಷ್ಟೇ ಸಾಕು. ನಾನು ಯಾಕಲ ಹೇಳಿ ಇರು. ಸೌಮ್ಯ. ಅಯ್ಯೋ ಅಮ್ಮ, ಒಪ್ಸರ ಬಂದ್ಲು ಅಂದ್ರೆ ಯಾಕೆ ಬಂದ್ರಿ ನಮ್ಮ ಮನೆ ಒಳಗಡಿಕೆ ಅಂತ ಗಾಳಿ ಬಿಡಿಸ್ಬಿಡ್ತಾಳೆ ಕಣಮ್ಮ. ಯಾಕನ ಬಂದು ಅಂತ ಭಯವಾಯ್ತೈತೆ. ಸುಮ್ಕೆ ನಿಂತ್ಕೊಂಡ್ಲ, ಏನಾಗಕ್ಕಿಲ್ಲ. ಸೌಮ್ಯ, ಮೊಮ್ಮಗಳೇ ಸೌಮ್ಯ. ಲೇ ಕಿತ್ತೋದು ಮನೆಯಾಳಿಗ್ಲ ಲೋಪರುಗಳ ಏನಕ್ಕೆ ಬಂದ್ರಿ ನಮ್ಮ ಮನೆ ಒಳಗಡಿಕೆ? ಆವತ್ತೆ ಹೋಗುತ್ತು ಮೆಟ್ನಾಗ ಕಳಿಸ್ಲಿಲ್ವ ನಿಮ್ಮನ್ನ? ನಮ್ಮ ಮನೆ ಒಳಗಡಿಗೆ ಬರಬಾರ್ದು, ನನ್ನ ಮನೆ ಒಳಗಡಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಒಯ್ತಾ ಇರೋ ಇಲ್ಲಿಂದ. ಇನ್ನೊಂದು ಕಿತ್ತ ಏನಾದ್ರೂ ನಮ್ಮ ಮನೆ ಹೆಜ್ಜೆ ಇಕ್ಕದೆ ಅಂದ್ರೆ ಸುಮ್ಕಿರಕ್ಕಿಲ್ಲ ಮನೆಯಾಳಿ. ನಿನಗೂ ಅವನಿಗೂ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಿನಗಿನ ನಾಯಿಗನ್ನ ಹಾಕಿದ್ರೆ ನೀಯತ್ತಗನೈತದೆ. ನಿಮ್ಮ ಜನ್ಮಕ್ಕೆ ಏನೇ ನನ್ನ ಮೊಮ್ಮಗಳೇ ಸಿಳ್ಕೊಂಡು ಹುಡಿಕೊಂಬಂದಿರೋದು. ಓಹೋ ಮನೆಯವ್ರನ್ನೆಲ್ಲ ಹಾಳು ಮಾಡಿದ್ದಾಯ್ತು. ನನ್ನ ಮೊಮ್ಮಗಳನ್ನೂ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀರೇನ್ರ ನೀವು? ನೋಡು, ಸುಮ್ಮನೆ ನನ್ನ ಹತ್ರ ಉಗಿಸ್ಕೊಳ್ಬೇಡಿ. ಒಂದು ಕಿತ್ತ ಹೇಳೋದು ತೊಲಗ್ರಿ ಇಲ್ಲಿಂದ. ಸಾಕು ನಿಮ್ಮ ಸವಾಸಗಳು ನಮಗೂ ಸಾಕಾಗಿ ಹೋಗ್ಬಿಟ್ಟವೆ ಎಲ್ಲನೂ. ಒಯ್ತಾ ಇರ್ರೆ ಮನೆಯಾಳಿಗ್ಲ ಮನೆ ಹಾಳು ಮಾಡೋಕ್ಕೆ, ಮನೆ ಪಿನ್ನಿಕ್ಕಕ್ಕೆ ಸೂಜಿ ಇಕ್ಕಕ್ಕೆ ಎಲ್ಲ ಸರಿಯಾಗಿ ಕಾಯ್ಕೊಂಡಿರ್ತೀರ ನೀವಂತೂ. ಸಂದಕ್ಕಿರೋನ್ ಕಂಡ್ರೆ ನಿಮಗೆ ಸಹಿಸಕ್ಕೂ ಆಗಕ್ಕಿಲ್ಲ. ಆಳ್ಬೊಡ್ಡೆತ್ತದವು ನಿಮ್ಮ ಅಕ್ಕೆ. ಅಮ್ಮ ತಾಯಿ, ನಾನೇನು ಬಂದ್ಬಿಟ್ಟಲ್ಲಿ ನಿಮ್ಮ ಮನೆಗೇನು ಜಗಳ ಮಾಡ್ಕೊಂಡಿಲ್ಲ, ಟಿಕಣಿ ಉಳ್ಕೊಂಡು ಕುಂತ್ಕೊಳಕ್ಕೆ ಬಂದಿಲ್ಲ.
ಸೌಮ್ಯ ನೋಡಕ್ ಬಂದಿದ್ದೀನಿ ಅಷ್ಟೇನೇ ನೀಯ ಆ ಮಗನ್ ನೋಡ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಏನೇ ನನ್ನ ಮೊಮ್ಮಗಳನ್ನ ನೀನ್ ನೋಡ್ಕೊಂಡು ಹೋಗೋದು ಏನ್ ನಿನ್ಗೇನಾರು ನಿನ್ ಮಗಂಗೆ ಉಟ್ಬಿಟ್ಟವಳ ಏನ್ ಅನ್ಕೊಬಿಟ್ಟಿದ್ಯಾ ಸುಮ್ಕೆ ಹೋಗು ಏಯ್ ಶಾನೆ ಮಾತಾಡಕ್ ಹೋಗ್ಬೇಡ ನಿನ್ನ ಮೊಮ್ಮಗಳು ಲಂಡನ್ಗೆ ಹೋಯ್ತಾವಳಲ್ಲ ನಿನಗ್ ಗೊತ್ತಾ ಶುರುವಾಯ್ತು ನಮ್ಮ ಅಮ್ಮಂದು. ನನ್ನ ಮೊಮ್ಮಗಳು ಲಂಡನ್ಗೆ ಹೋಯ್ತಾವಳ ನನ್ನ ಮೊಮ್ಮಗಳು ಹೋಯ್ತಾವಳ ಬರೀ ನಿನ್ ಮೊಮ್ಮಗಳು ಹೋಯ್ತಿಲ್ಲ ನಿನ್ ಮೊಮ್ಮಗಳ ಜೊತೆ ನಾನು ನನ್ನ ಮಗ ಎಲ್ಲನೂ ಹೋಯ್ತಾ ಇದೀವಿ ಸರಿನಾ. ನೋಡು ಅದೇ ವಿಚಾರ ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ಇಲ್ಲಿಗೆ ಬಂದಿದ್ದು. ಅದು ಬಿಟ್ರೆ ಬೇರೆ ಏನಕ್ಕೂ ಬಂದಿಲ್ಲ. ಪಾಪ ನಿನ್ನಂತ ಮುದುಕಿಗೆ ಅವಳು ತಾನೇ ಏನು ಕೇಳ್ತಾಳೆ ಹೇಳು. ಲಂಡನ್ಗೆ ಹೋಗ್ಬೇಕು ಬಿಡ್ಬೇಕು ಅಂತ ಹೇಳ್ಬಿಟ್ಟು ನೋಡು ನಾವೆಲ್ಲ ಲಂಡನ್ಗೆ ಕೆಲಸದ ಮೇಲೆ ಹೋಯ್ತಾ ಇದೀವಿ. ಸುಮ್ಕೇನಿಯಾ ಅವಳ ಹತ್ರ ಏನೋ ಮಾತಾಡ್ಬೇಕು ಸುಮ್ಮನೆ ಕರಿ. ನಿಮ್ಗೆಲ್ಲೋ ಮೆಂಟ್ಲು ಹಿಡ್ದೈತಿ ಅನ್ನಿಸ್ತದೆ ನಿಮ್ಗೆ. ನನ್ನ ಮೊಮ್ಮಗಳಿಗೆ ಮದುವೆ ಸೆಟ್ ಮಾಡ್ತಾ ಇದೀವಿ. ನಾಳೆ ಗಂಡಿನ ಕಡೆ ಬೇರೆ ಬತ್ತಾವ್ರೆ. ಮದುವೆ ಮಾಡ್ಕೊಂಡು ಇಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ನನ್ನ ಮೊಮ್ಮಗಳು ಫಿಕ್ಸ್ ಮಾಡ್ಕೊಂಡವಳೆ ಅಲ್ವೇ ಮುದುಕಿ. ನನ್ನ ಮೊಮ್ಮಗಳನ್ನ ಇಲ್ಲಿಂದ ದೂರ ಕಳಿಸ್ಬಾರ್ದು, ಗಂಡನ ಮನೆಗೆ ಸಮೇತ ಕಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಮಗಳು ಮನೆಯೊಳಗಿನ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ತಯಾರಿ ಮಾಡ್ತಾವಳೆ. ಅಂಥದ್ರಾಗೆ ಅವಳನ್ನ ಲಂಡನ್ ಕಳಿಸ್ಬಿಡ್ತಾಳ ನನ್ನ ಮಗಳು. ಅದು ನಾನು ಕೇಳ್ಬೇಕಾ? ಅಯ್ಯೋ ಪೆದ್ ಮುಂಡೆದಿದ್ದಂಗೆ ನೀನಂತೂ ನನ್ನ ಮೊಮ್ಮಗಳ್ನ ಯಾಕೆ ನಾವು ಪಾರಿನೂ ಕಳ್ಸೋಣ? ನನ್ನ ಮಗಳ್ದೇ ನೋಡ್ಕೊಳ್ಳೋವಷ್ಟು ಐತೆ. ನೋಡ್ಕೊಳ್ಳೋವಷ್ಟು ಇರ್ಬೇಕಾದ್ರೆ ನನ್ನ ಮೊಮ್ಮಗಳ್ನ ಯಾಕೆ ಅಲ್ಲೂ ಕಳ್ಸೋಣ? ಬಿತ್ರಿ ನೋಡು ನಾಳೆ ಗಂಡಿನ ಕಡೆ ಬತ್ತಾವ್ರೆ, ಮದುವೆ ಫಿಕ್ಸ್ ಮಾಡ್ತಾ ಇದೀವಿ, ಉಣ್ಕೊಂಡು ಹೋಗ್ಬಿಡಿ ಅಂತ ಬಂದ್ಬಿಡು. ಲಂಡನ್ ಅಂತೆ ಲಂಡನ್. ನನ್ನ ಮೊಮ್ಮಗಳು ಯಾಕೆ ಲಂಡನ್ಗೆ ಹೋಯ್ತಾಳೆ? ನನ್ನ ಮೊಮ್ಮಗಳು ನಮಗೆ ಗೊತ್ತಿಲ್ದಂಗೆ ಹೊಂಟು ಬಿಡ್ತಾಳ ಏನು ನಿಮ್ಮ ಮೊಮ್ಮಗಳು ಲಂಡನ್ಗೆ ಹೋಯ್ತಿಲ್ವಾ? ಅಯ್ಯೋ ಯೋಸ್ಕಿತ ಹೇಳ್ಬೇಕೆ ನಿಮ್ಗೆ ದಡ್ಬಡೆದವು ಅಂತ ಹೇಳ್ಬಿಟ್ಟು ನನ್ನ ಮೊಮ್ಮಗಳನ್ನ ಯಾಕೆ ಲಂಡನ್ ಕಳ್ಸನ? ಮದ್ವೆ ಕಣ್ಲೆ ಪಕ್ಕದೂರೇನೆಯ ಹುಡ್ಗ. ಪಕ್ಕದೂರ್ಗೇನೆಯ ನನ್ನ ಮಗಳು ಕಳಿಸ್ತಿದ್ದಂಗೆ ಮನೆಯೊಳಿನೇ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಪಕ್ಕದೂರ್ ಹುಡುಗನೇನಿಯ ಮನೆಯೊಳಿನ ಮಾಡ್ಕೊಳಕ್ ರೆಡಿ ಮಾಡ್ಕೊಂಡವಳಿ. ಅಂಥದ್ರಾಗೆ ಕ್ಯಾಮೆಗೆ ಅಂತ ಹೇಳ್ಬಿಟ್ಟು ಲಂಡನ್ ಕಳಿಸ್ತಾಳ. ನಿಮ್ಗೆಲ್ಲೋ ದೆವ್ವಾಗಿವೆ ಹಿಡ್ಕೊಂಡೈತೆ ಇಲ್ಲ ಭ್ರಮೆಗಿಮೆ ಕಟ್ಕೊಂಡೈತೆ ಅಂತ ಅನ್ನಿಸ್ತದೆ. ಅಯ್ಯೋ ನಿಮ್ಮ ಭ್ರಮೆಗಿಷ್ಟು ಹೋಗಿ ನೀವು ಉದ್ಧಾರ ಆಗಕ್ಕಿಲ್ಲ. ಇದೇನಮ್ಮ ಹಿಂಗೆ ಹೇಳ್ತಾವ್ರೆ? ನಾವು ಲಂಡನ್ಗೆ ಹೋಯ್ತಿದೀವಿ, ಅವಳ ಜೊತೆ ನೀ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ 10 ಲಕ್ಷ ರೂಪಾಯಿ ದುಡ್ಡು ಬೇರೆ ಇಸ್ಕೊಂಡವಳೆ, ಲಂಡನ್ ಕರ್ಕೊಂಡು ಹೋಯ್ತೀನಿ ಅಂತ ಹೇಳ್ಬಿಟ್ಟು ನೀವು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೀರಾ? ಪಾಪ ನನ್ನ ಮೊಮ್ಮಗಳು ಪಕ್ಕದಾಗಿರ ಯಾವೊಂದು ಮೈಸೂರು ಮಂಡ್ಯಾಗೆ ನೀ ಹೋಗಿಲ್ಲ. ಅಂಥದ್ರಾಗೆ ಲಂಡನ್ಗೆ ಹೋಯ್ತಾಳ. ಹುಡ್ದಾಗಿಂದ ಆಶ್ರಮದಾಗ ಬೆಳೆದವಳಿ ಅವಳು. ಯಾರೋ ಅವಳಿಗೆ ಸರಿಯಾಗಿರೋ ಫ್ರೆಂಡ್ಸ್ ಇಲ್ಲ, ಏನೂ ಇಲ್ಲ. ಲಂಡನ್ಗೆ ಹೋಯ್ತಾಳಂತೆ. ಲಂಡನ್ಗೆ ಹೋಗಿ ಸುಮ್ಕೇನಿಯ ಯಾವಳು ನಿನ್ಗೆ ಮೋಸ ಮಾಡೋಳು ಎನ್ನಿಸ್ತದೆ. ನನ್ನ ಮೊಮ್ಮಗಳ ಹೆಸರು ಹೇಳ್ಕೊಂಡು ಮೋಸ ಮಾಡಿರ್ಬೇಕು. ನನ್ನ ಮೊಮ್ಮಗಳೆಲ್ಲ ಅಂತ ಕೆಲಸ ಮಾಡಕ್ಕಿಲ್ಲ. ನನ್ನ ಮೊಮ್ಮಗಳು ಭಾಳ ಒಳ್ಳೆಯವಳು. ಹೋಗೋಗು ಅವಳೆಲ್ಲವಳು ಹುಡುಕಿ ಅದೇನೋ ಎತ್ತೋಕೆ ಹೇಳಿ ವಿಚಾರಿಸಿ ಎಷ್ಟು ನಾಮ ಹಾಕ್ಸ್ಕೊಂಡಿದ್ರು ಅಷ್ಟು ನಾಮ ಒಳಿಸ್ಕೊಂಡು ಬರೋಗಿ. ಸುಮ್ಕೇನಿಯ ನಮ್ಮ ಮನೆಗೆ ಬಂದು ತಲೆ ತಿನ್ಬೇಡಿ. ದೇವರು ಸರಿಯಾಗೆ ಮಾಡ್ತಾನೆ ನಿಮ್ಗಂತೂ. ನನ್ನ ಮೊಮ್ಮಗಳ ಹೆಸರು ಹೇಳ್ಕೊಂಡು ಯಾವಳು ಬಂದಿರಬೇಕು. ಹೋಗಿ ಅವಳೇನೇ ಕೇಳಿ ವಿಚಾರಿಸಿ. ಇಲ್ಲ ನನ್ನ ಮೊಮ್ಮಗಳೇನ ಕೇಳಿದ್ರೆ ಅವಳೇನೇ ಹೋಗಿ ಕೇಳ್ಕೊಳ್ಳಿ. ಅವಳೆಲ್ಲೋ ಈಚೆ ಕಡೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ಹೋಗಿ ಕೇಳ್ಕೊ ಹೋಗಿ. ಮನೆಗಂತೂ ಅವಳು ಇಲ್ವೇ ಇಲ್ಲ. ಅಯ್ಯೋ ದರ್ಶಿಕ ಮಣಿಗಳ ಅಮ್ಮ ಈಗಲೇ ಹೇಳಿದೀನಿ, ಈ ಕಿತ್ತ ಏನಾರ ಎಡವಟ್ಟಾದ್ರೆ ನಾನಂತೂ ನೀನು ಸುಮ್ಕೆ ಬಿಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹುಟ್ಟದಾಗಿಂದ ನಿನ್ನ ಮಾತೆ ಕೇಳಿ ಹುಟ್ಟದಾಗಿಂದ ನಿನ್ ಗೆರೆ ಹಾಕಿರೋ ಗೆರೆ ದಾಡ್ದಿದ್ದಂಗೆ ಬದುಕಿದ್ದೀನಿ ಕಣಮ್ಮ. ಈ ಕಿತ್ತ ಏನಾರ 5 ಪೈಸೂದು ಹೆಚ್ಚು ಕಮ್ಮಿ ಆಯ್ತು, ನಾವು ಬೀದಿಗೆ ಬರೋಂಥ ಸಿಚುಯೇಷನ್ ಬಂತು, ದೇವರೇನ ಸುಮ್ಕಿರಕ್ಕಿಲ್ಲ. ಅಲ್ಲ ಕಣಮ್ಮ, ನೀನೇ ತಾನೇ ಎಲ್ಲ ಹೇಳಿದ್, ನೀನು ಹೇಳ್ದಂಗೆ ತಾನೇ ಕೇಳ್ತಿರೋದು, ನೀನು ತಾನೇ ಕರೆಕ್ಟಾಗಿ ಮುನ್ನಡೆಸ್ಬೇಕು. ಅದು ಬಿಟ್ಬಿಟ್ಟು ಇದೇನಮ್ಮ ಹಿಂಗೆ ಮಾಡ್ತಿದ್ಯಾ? ಈಗ ಗೊತ್ತಾಯ್ತು ನನ್ನ ಮೊಮ್ಮಗಳು ಇವ್ರಿಗೆ ಸರಿಯಾಗಿ ನಾಮ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು. ದೇವ್ರು ಒಳ್ಳೇದು ಮಾಡಲಿ, ಸರಿಯಾಗಿ ನಾಮ ಹಾಕೊಳ್ಳಿ. ಇನ್ನೂ ಚೆನ್ನಾಗಿ ನಾಮ ಹಾಕ್ಬೇಕಿತ್ತು, ಚೆನ್ನಾಗಿರೋದು. ಆದರೆ ಏನು ಮಾಡೋಣ, ಸ್ವಲ್ಪ ನಾಮ ಹಾಕೊಳ್ಳಿ. ಸಾಕ್ಬಿಡು, ಇರೋ ಒಂದು ಮನೆನೂ ಹೋಯ್ತಲ್ಲ, ಇದಕ್ಕಿನ್ನೂ ಖುಷಿ ಬೇಕಾ ನಮಗೆ? ಅಪ್ಪ ದೇವ್ರೆ ಸರಿಯಾಗಿ ಬುದ್ಧಿ ಕಲಿಸ್ತಾವ್ರೆ. ಇನ್ನು ಮುಂದೆ ಅದ್ರ ಬುದ್ಧಿ ಕಲ್ತ್ಕೊಂಡು ಹೋದ್ರೆ ಯಾರೋ ಒಬ್ರು ಕೂಳ ಹಾಕೊಂಡು ಇರಿಸ್ಕೊಂತಾರೆ. ಹಿಂಗೆ ಕೊಂತ್ರಿ ಕೆಲಸ ಮಾಡಿದ್ರೆ ಯಾರು ಇರಿಸ್ಕೊಂತಾರೆ ಇವ್ರನ್ನ? ಮಗ ಅದೇ ಈ ಮುದುಕಿಗೆ ಏನು ಹೇಳಿಲ್ಲ ಅಂತ ಅನ್ನಿಸ್ತದೆ. ಮೊಮ್ಮಗಳು ಏನಾರ ಹೇಳ್ಬಿಟ್ರೆ ಕಿಯಾ ಅಂತ ಹೇಳ್ಬಿಟ್ಟು ಕಳ್ಸಕ್ಕಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲೋ ಕದ್ದು ಮುಚ್ಚಿ ಲಂಡನ್ಗೆ ಹೋಯ್ತಾ ಇರಬೇಕು ಅನ್ನಿಸ್ತದೆ. ಸೌಮ್ಯ ನೋಡು, ಸುಮ್ಕೇನಿಯ ಯಾಕೆ ತಲೆ ಕೆಡ್ಸ್ಕೊಂತೀಯ? ನಡಿ ಸುಮ್ಕೇನಿಯ ಕದ್ದು ಮುಚ್ಚಿ ಎಲ್ಲೋ ಮಾಡ್ತಾವಳ ಕೆಲಸ. ಯಮ್ಮಂಗೆ ಗೊತ್ತಿಲ್ಲ ಅನ್ನಿಸ್ತದೆ. ಎಷ್ಟು ಕೇನಿಯ ನಾವು ಬೇಜಾರು ಮಾಡ್ಕೊಂಡು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಡಿ ಹೋಗ್ಬಿಟ್ಟು ಸೌಮ್ಯನ ಹತ್ರ ನೀ ಮಾತಾಡೋಣ. ಹಂಗಂತೀನಮ್ಮ? ನಾನು ಯಾಕಲ ಸುಳ್ಳು ಹೇಳಿ? ನಡಿಲ್ಲ, ಆ ಸೌಮ್ಯ ಎಲ್ಲೋಳ ಹುಡುಕ್ಬಿಟ್ಟು ಒಂದು ಕಿತ್ತ ಕೇಳೋಣ, ಒಂದು ಮಾತು ಕೇಳೋಣ. ನಡಿ ಸರ್ನಾ. ಬಾಮ.